ಏನ್ ಗುರು ಹುಡುಗಿನ ತಕೊಂಡ್ಬಿಟ್ಟಿದ್ಯಾ? ಮುಟ್ಟಿದ್ರೆ ಮರ್ಡರ್ ಆಗ್ಬಿಡ್ತೀಯ. ಏನ್ ಗುರು ನೀನು? ಆಮೇಲೆ ಬರ್ಬೇಕಾದ್ರೆ ಯಾರು ನೋಡಿಲ್ಲ ತಾನೆ? ಏನು ತೊಂದ್ರೆ ಆಗ್ಲಿಲ್ಲ? ಏಯ್ ತಗಡು, ಇದುವರೆಗೂ 15 ಜನ ಹುಡುಗಿನ ಸೆಟಪ್ ಮಾಡಿ ಮದುವೆ ಮಾಡ್ಕೊಂಡು ಫಾರಿನ್ ಕಳಿಸಿದೀನಿ, ಯಾವ್ದು ಕೈ ಕೊಟ್ಟಿಲ್ಲ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಕೂಲ್ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮಾತ್ರ ಯಾಕೆ ಕೊಟ್ಟಿದ್ದೀನಿ, ಆರಾಮಾಗಿ ಮಲಗಿದಾಳೆ. ನಿನ್ ಯಜಮಾನ ಕರೆದು ದುಡ್ಡು ಕೊಟ್ಟು ಹುಡುಗಿನ ಕರ್ಕೊಂಡು ಹೋಗಿ ಕೇಳು. ಏನ್ ಗುರು ದುಡ್ಡು ಅಂದ್ರೆ ಹಿಂಗಾಡ್ತೀಯಾ? ಇವತ್ತೇ ಎಲ್ರಿಗೂ ಕ್ಲಿಯರ್ ಮಾಡಿ ಆಂಧ್ರಾಗ್ ಹೋಯ್ತಾ ಇದೀವಿ. ದಿನಕ್ಕೆ 5 ಜನ ಹುಡುಗಿಯರನ್ನ ಸೆಟಪ್ ಮಾಡಿ ಫಾರಿನ್ ಕಳಿಸಿ ಎಲ್ರಿಗೂ ಸೆಟ್ಲ್ ಮಾಡ್ತೀವಿ. ನಿನಗ್ ಸೆಟ್ಲ್ ಮಾಡ್ತಾ ಇರ್ತೀವಿ ಗುರು. ಫಸ್ಟ್ ಆ ಹುಡುಗಿನ ಕೊಡು, ನಮ್ಮ ಯಜಮಾನ್ರು ತವ 50,000 ಇಸ್ಕೋ. ಲೇ ಗುಲ್ಡು, 50,000 ಒಂದ್ ಹುಡುಗಿಗೆ, 10 ಹುಡುಗಿಗೆ ಎಷ್ಟು ದುಡ್ಡು ಆಯ್ತು ಅಂತ ಕೌಂಟ್ ಮಾಡು. ನಾನ್ ಕರ್ಕೊಂಡ್ ಬಂದಿರೋದು ಬರೀ ಸ್ಯಾಂಪಲ್. ನಿನ್ ಯಜಮಾನಿಗೆ 10 ಲಕ್ಷ ತರ ಕೇಳು. 10 ಲಕ್ಷನಾ? ಯಾಕೆ? 10 ಹುಡುಗಿರ್ ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ 10 ಜನ ಹುಡುಗಿಯರು ಗುರು. ಯಾರು ಗುರುವೆ? ನಿನ್ನ ಅಕ್ಕನ್ನ, ನಿನ್ ತಂಗಿನ, ನಿನ್ನ ಅತ್ತಿಗೆನ, ನಿನ್ನ ಆದ್ನಿನ, ನಿನ್ನ ಯಜಮಾನ ಹೆಂಡ್ತಿನ ಎಲ್ಲಾನು ಕರ್ಕೊಂಡ್ ಬಂದಿದ್ದೀನಿ. ನನ್ ಜಾಗಕ್ಕೆ ಬಂದು ನನ್ ಬಗ್ಗೆ ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕೆ ಎಂತ ಧೈರ್ಯ ನೀಕು? ಏನ್ ಅವ್ರ ಕೆಲ್ಸ? ನೀನ್ ಯಾರು, ನಿನ್ ಕುಲಕಸ್ಬೇನು ಎಲ್ಲ ನನಗ್ ಗೊತ್ತು ಕಣ. ಪಾಪ ಮುಗ್ಧ ಹೆಣ್ಣು ಮಕ್ಳನ್ನ ಯಾಮಾರ್ಸ್ ಕರ್ಕೊಂಬಂದು ನಿಮ್ಗಿಂತ ಕಚರ ನನ್ ಮಕ್ಳಿಗೆ ಮಾರಿ ಆ ದುಡ್ಡಲ್ಲಿ ಬದುಕೋ ನಾಯಿ ನನ್ ಮಕ್ಳು ನೀವು. ನಿಮ್ಗ ಅಕ್ಕ ತಂಗಿ ಸೆಂಟಿಮೆಂಟ್ ಅಲ್ಲ ನಿಮ್ಗೆ ಯಾಕ್ರೋ? ನೀವ್ ಅಕ್ಕ ತಂಗಿರ್ ಜೊತೆಲಂತೂ ಹುಟ್ಟಿರಲ್ಲ, ಅದ್ಯಾವ್ದೋ ಒಂದ್ ತಾಯಿಗಂತೂ ಹುಟ್ಟಿರ್ತೀರ. ಆ ತಾಯಿನ ನಿಮ್ ಜೊತೆಲೆ ಇಟ್ಕೊಂಡಿದಿರೋ ಅಥವಾ ದುಡ್ಡಿಗೆ ಯಾರಿಗಾರ ಮಾರ್ಬಿಟ್ಟು? ನಿನ್ನ ಗುರಿ ನೀನ್ ಆಂಧ್ರ ಇಟ್ಟಿರ್ಬೋದು, ಆದ್ರೆ ನಿನ್ ಮೇಲೆ ನಾನು ಯಾವತ್ತೋ ಗುರಿ ಇಟ್ಬಿಟ್ಟೆ. ಇಲ್ಲಿ ಪೊಲೀಸು ಅಣ್ಣ ಓಡೋಗ್ತಿದ್ದೆ ಅಣ್ಣ. ಲೇಟ್ ಆಗ್ಬಿಡ್ತು ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಇಂಟರ್ವ್ಯೂ ಎಲ್ಲಿ ನಡೀತಾ ಇದೆ? ಆ ಹಾಲಲ್ಲಿ ನಡೀತಾ ಇದೆ. ಅಲ್ಲ, ಅವನಿಗೊಂದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡಕ್ ಬರಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಐ ಆಮ್ ಗುರು, ಶಿ ಇಸ್ ಪೂಜಾ. ನಿಮ್ಮಲ್ಲಿ ಇಂಟರ್ವ್ಯೂ ಕರೆದಿರಂತಲ್ಲ, ಅದಕ್ಕೆ ಬಂದಿದ್ದೀವಿ. ಏನು ಇಂಟರ್ವ್ಯೂಗ? ಈಗ ಟೈಮ್ ಎಷ್ಟು ಗೊತ್ತಾ? ಸಾರಿ ಸರ್, ಬರುವಾಗ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಏನಯ್ಯ ಅಂತ ಘನದಾರಿ ಕೆಲಸ? ನಂಬರ್ 1 ಪತ್ರಿಕೆಯಲ್ಲಿ ಕೆಲಸ ಸಿಕ್ಬೇಕು ಅಂದ್ರೆ ಜನ ನಾಯಿ ತರ ಬೆಳಿಗ್ಗೆ 7 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತಿರ್ತಾರೆ. ನೀನು ಇಷ್ಟೊತ್ತಿಗೆ ಬರ್ತಾ ಇದ್ಯಾ? ನಂಬರ್ 1 ಪತ್ರಿಕೆಯಲ್ಲಿ ಕೆಲಸ ಸಿಕ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ನಂಬರ್ 1 ಆಗಿರ್ಬೇಕು. ಅಷ್ಟೇ ಅಲ್ಲ, ಕ್ಯೂನಲ್ಲೂ ನಂಬರ್ 1 ಆಗಿ ಬಂದು ನಿಂತಿರ್ಬೇಕು. ಓಹೋ, ತಾವ್ ಇಂಟರ್ವ್ಯೂ ಕರಿಬೇಕಾದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅನ್ನೋ ಹಾಗೆ ಫಸ್ಟೇ ಕ್ಯೂ ಅಲ್ಲಿ ನಿಂತಿರೋ ಎಂತ ಮುಟ್ಟಾಳಾಗಿದ್ರು ಕೆಲಸ ಕೊಡ್ತೀರಾ ಅಂತ ಗೊತ್ತಿದ್ರೆ ನಾವಿಬ್ರು ಫಸ್ಟೇ ಬಂದು ನಿಂತಿರ್ತಿದ್ವಿ ಸರ್. ಏನಯ್ಯ ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಟೈಮ್ ಸೆನ್ಸ್ ಇಲ್ಲ, ಇನ್ನು ಟೈಮ್ ಟು ಟೈಮ್ ನ್ಯೂಸ್ ಯಾಕೆ ಕೊಡ್ತೀಯಾ?
ನಿಮಗೆ ಸೆನ್ಸೇಷನ್ ನ್ಯೂಸ್ ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ನಿಮ್ಗೆ ಟೈಮ್ ಟು ಟೈಮ್ ಯಾವ್ದೋ ಒಂದು ನ್ಯೂಸ್ ಬೇಕು ಅನ್ನೋಗಿದ್ರೆ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನೋಡ್ತೇನ್ರಿ, ಇವ್ನ್ ಏನಿಲ್ದೆ ಇದ್ರು ಅಹಂಕಾರದಲ್ಲಿ ನಂಬರ್ 1. ನೀನು ಪೆನ್ ಹಿಡಿಯೋದಕ್ಕಿಂತ ಗನ್ ಹಿಡಿಯೋದ್ ಲಾಯಕ್ ಅನ್ಸುತ್ತೆ. ಯು ಆರ್ 100% ರೈಟ್. ನಿಮ್ ಪ್ರಕಾರ ಪೆನ್ ಯಾವನ ಹಿಡಿದ್ರು ಅವ್ನು ಜರ್ನಲಿಸ್ಟ್. ಆದ್ರೆ ನನ್ನ ಪ್ರಕಾರ ಪೆನ್ ಗನ್ ತರ ಯಾರು ಯೂಸ್ ಮಾಡ್ತಾನೋ ಅವನೇ ನಿಜವಾದ ಜರ್ನಲಿಸ್ಟ್. ನ್ಯೂಸ್ ಅಂದ್ರೆ ಏನ್ ಗೊತ್ತಾ ಸರ್? ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಈ ಎಲ್ಲಾ ದಿಕ್ಕಗಳಲ್ಲಿ ಏನ್ ನಡೀತಿ ಅಂತ ನಿಜವಾದ ವಿಷಯಗಳನ್ನ ಸಂಗ್ರಹಿಸಿ ಸೆಂಟರ್ ಪಾಯಿಂಟ್ ಇರೋ ಜನಗಳಿಗೆ ಪ್ರಾಂಪ್ಟ್ ಆಗಿ ಸಿನ್ಸಿಯರ್ ಆಗಿ ಹಾನೆಸ್ಟ್ ಆಗಿ ಯಾರು ಕೊಡ್ತಾನೋ ಅವನೇ ಜರ್ನಲಿಸ್ಟ್. ಆದ್ರೆ ನೀವುಗಳು ಸೆನ್ಸೇಷನ್ ನ್ಯೂಸ್ ಬರ್ರೆ ಏನ್ ಬೇಕಾದ್ರೂ ಜನ ಓದ್ತಾರೆ ನಂಬ್ತಾರೆ ಅನ್ಕೊಂಡು ನಾರ್ತ್ ಅಲ್ಲ ಕಾಗೆ ಬಂದು ಸೌತ್ ಅಲ್ಲಿ ಮೊಟ್ಟೆ ಇಡ್ತು, ಈಸ್ಟ್ ಅಲ್ಲ ನಾಯಿ ಬಂದು ವೆಸ್ಟ್ ಅಲ್ಲಿ ಮರಿ ಹಾಕ್ತು, ಅವ್ನು ಯಾವನ ಇವಳಿಂದ ಓಡೋದ ಇವಳು ಯಾವನ ಅವ್ನು ಲೋಫರಿಂದ ಓಡೋದ ಅಂತ ಬರೀತಾರಲ್ಲ ಸರ್, ಅವರೆಲ್ಲ ಜರ್ನಲಿಸ್ಟ್ ಗಳ ಇಡಿಯಟ್ಸ್ ಗಳು ಸರ್. ಸತ್ಯದಿಂದ ಬರೋ ಆವೇಶ ಯಾವತ್ತೂ ಅಹಂಕಾರ ಅಲ್ಲ ಸರ್, ಅದಕ್ಕೆ ಆತ್ಮಾಭಿಮಾನ ಅಂತಾರೆ. ನಿಮಗೆ ನಾನು ಯಾಕೆ ಲೇಟ್ ಆಗಿ ಬಂದೆ ಅನ್ನೋ ಸತ್ಯ ಗೊತ್ತಾಗಬೇಕು ತಾನೆ? ತಗೊಳ್ಳಿ ಸರ್. ಅಮಾಯಕ ಹೆಣ್ಣು ಮಕ್ಕಳನ್ನ ದುಡ್ಡಿನ ಆಸೆಗೋಸ್ಕರ ಫಾರಿನ್ ಕಳಿಸ್ತಿದ್ದ ಗ್ಯಾಂಗ್ ನ ಹಿಡಿದು ಹೊಡೆದು ಪೊಲೀಸ್ಗೂ ಕೊಡದೆ ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ನಂಬರ್ 1 ಪತ್ರಿಕೆಯಲ್ಲಿ ಫಸ್ಟ್ ಬರ್ಬೇಕು ಅಂತ ಬಿಸಾಕಿದೀನಿ. ನೀವು ನನಗೆ ಕೆಲಸ ಕೊಡದೇ ಇದ್ರೂ ಪರವಾಗಿಲ್ಲ, ಇದನ್ನ ಕಾಂಪ್ಲಿಮೆಂಟ್ಸ್ ಆಗಿ ಇಟ್ಕೊಳ್ಳಿ. ಬರ್ತೀನಿ, ಗುಡ್ ಬಾಯ್. ವೆಲ್ ಡನ್ ಮಿಸ್ಟರ್ ಗುರು, ಐ ರಿಯಲಿ ಅಪ್ರಿಶಿಯೇಟ್ ಇಟ್. ಇಂತ ಪವರ್ ಕಟ್ ಸೀಸನ್ ಅಲ್ಲಿ ನಿಮ್ಮಂತ ಪವರ್ಫುಲ್ ಜನರೇಟರ್ ನಮ್ಮ ಪತ್ರಿಕೆಗೆ ಬೇಕು. ಮಿಸ್ಟರ್ ಶಶಿ ಸರ್, ಇವರಿಬ್ರಿಗೆ ಈಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡು. ಸರ್ ಇಂಟರ್ವ್ಯೂ. ಓ ಕಮಾನ್ ಶಶಿ, ಎಲ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲ್ಸಕ್ಕೆ ಸೇರ್ತಾರೆ, ಬಟ್ ಇವರು ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಯಾಕೆ ಇಂಟರ್ವ್ಯೂ? ಇವತ್ತಿಂದ ನಮ್ಮ ಪತ್ರಿಕೆಗೆ ನಂಬರ್ 1 ಜರ್ನಲಿಸ್ಟ್ ಮಿಸ್ಟರ್ ಗುರು. ಕಮ್ ಆನ್ ಗೈಸ್, ಗಿವ್ ಮೈ ಬಿಗ್ ಹ್ಯಾಂಡ್. ಕಂಗ್ರಾಚುಲೇಷನ್ಸ್ ಗುರು. ಥ್ಯಾಂಕ್ ಯು ಸರ್. ನಾನು ಹೇಳಿದಾಗೆ ನಂಬರ್ 1 ಜಾಯ್ನ್ ಆಗ್ಬಿಟ್ರಿ. ಗುಡ್, ಸಿಟ್ ಡೌನ್. ಬಟ್ ಬಿ ವೆರಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ನೀವು ಸೂಪರ್ ನ್ಯೂಸ್ ಪತ್ರಿಕೆಯವರು ಅಂತ ಯಾರಿಗೂ ಡೌಟ್ ಬರಲೇಬಾರ್ದು ಸರ್. ಆ ಎಡಿಟರ್ ದೇವರಾಜ್ ನಮ್ ಬಗ್ಗೆ ಎಷ್ಟು ಇಂಪ್ರೆಸ್ ಆಗಿದ್ದಾರೆ ಅಂದ್ರೆ ನೀವೇ ಹೋಗ್ಬಿಟ್ಟು ಇವರಿಬ್ರು ನಮ್ಮ ಪತ್ರಿಕೆಯಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರು ಅವ್ರು ನಂಬಲ್ಲ ಸರ್. ಇನ್ನೊಂದ್ ಸ್ವಲ್ಪ ದಿನ ಗುರುನ್ನೇ ಸಬ್ ಎಡಿಟರ್ ಮಾಡಿದ್ರು ಮಾಡ್ಬೋದು. ಅವ್ರನ್ನ ಅಷ್ಟು ಈಸಿಯಾಗಿ ತಗೋಬೇಡ ಪೂಜಾ. ದೇವರಾಜು ಎಲ್ಲಾ ಕಡೆ ತನ್ನ ಜನಗಳು ಇಟ್ಟಿರ್ತಾನೆ. ನಂಬರ್ 1 ಆಗಿರೋದಕ್ಕೆ ಏನ್ ಬೇಕಾದ್ರೂ ಮಾಡುವಂತ ಮನುಷ್ಯ ಅವನು. ಯು ಆರ್ ರೈಟ್ ಸರ್. ದೇವರಾಜ್ ಹತ್ರ 2 ಮೊಬೈಲ್ ನಂಬರ್ಗಳಿದೆ. ಒಂದು ಜನರಲ್ ಆಗಿ ಎಲ್ಲರಿಗೂ ಕೊಟ್ಟಿದ್ದಾನೆ, ಅದರಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾನೆ. ಇನ್ನೊಂದು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾನೆ. ಆ ನಂಬರ್ಗೆ ಒಂದೇ ಒಂದು ಫೋನ್ ಇಂದ ಕಾಲ್ಗಳು ಬರ್ತಾನೆ ಇರುತ್ತೆ. ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಕೊಲೆ ನಡೆದ ರಾತ್ರಿ ಆ ನಂಬರ್ ಇಂದಾನೆ ಅವನಿಗೆ ಕಾಲ್ಗಳು ಬಂದಿದೆ. ಆ ನಂಬರ್, ಆ ಫೋನ್ ನಂಬರ್, ಆ ಫೋನ್ ನ ಯೂಸ್ ಮಾಡ್ತಿರೋ ಮನೆ ಅಡ್ರೆಸ್ ಎಲ್ಲ ಕಂಡಿಡಿದಿದ್ದೀನಿ. ನನ್ನ ಇನ್ವೆಸ್ಟಿಗೇಷನ್ ನ ಆ ಮನೆಯಿಂದನೇ ಶುರು ಮಾಡೋಣ ಅಂತಿದ್ದೀನಿ ಸರ್. ಗುರು, ನಿಲ್ಸು ನಿಲ್ಸು ನಿಲ್ಸು. ಇದೇ ಮನೆ. ಈ ಮನೆನ 3 ಪೋರ್ಷನ್ ಮಾಡಿ ಬಾಡಿಗೆ ಕೊಡಬೇಕು ಅಂತಿದ್ದಾರೆ. ಬಾ, ಇಲ್ಲಿ ಎಂಟ್ರಿನೂ ಕನ್ಫ್ಯೂಷನ್, ಎಕ್ಸಿಟ್ ಕನ್ಫ್ಯೂಷನ್. ನನ್ಗೇನೋ ಈ ಮನೆ ನಿನ್ ಲೆವೆಲ್ಗೆ ಸರಿ ಹೋಗಲ್ಲ ಅನ್ಸುತ್ತೆ. ಆದ್ರೂ ನೀನ್ ಬೇರೆ ಇಲ್ಲೇ ಇದೇ ಕನ್ಫ್ಯೂಷನ್ ಜಾಗದಲ್ಲಿ ಇರ್ಬೇಕು ಅಂತಿದ್ಯಾ. ಅದೇ ನನ್ಗೆ ಇನ್ನು ದೊಡ್ಡ ಕನ್ಫ್ಯೂಷನ್. ಸರಿ ಬಾ. ದಿವ್ಯಾ, ಪಕ್ಕದ ಮನೆಗೆ ಒಬ್ಬರನ್ನ ಬಾಡಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವ್ರೇ, ಮಿಸ್ಟರ್ ಗುರು. ಇವರೇ ನಂಬರ್ 1 ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ ಬಾಡಿಗೆ ಕೊಡ್ತಾರೆ. ದಿವ್ಯಾ, ಏನಮ್ಮ ನಿನಗೆ ಓಕೆನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ ಜೊತೆ ನಮ್ ಫ್ರೆಂಡ್ ಒಬ್ರು ಬಂದಿರ್ತಾರೆ. ಪ್ರಾಬ್ಲಮ್ ಇಲ್ಲ ತಾನೆ? ಮನೆ ತುಂಬಾ ಚಿಕ್ಕದಾಗಿದ್ಯಲ್ಲ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ನಾವು ಒಂದೇ ಸಣ್ಣ ರೂಮು, ಒಂದೇ ಕಾಟು, ಒಂದೇ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀವಿ. ತುಂಬಾ ಕ್ಲೋಸ್ ಫ್ರೆಂಡ್ಸ್. ಬನ್ನಿ ಸರ್, ಬಾಯ್. ನೆನ್ನೆ ಹೇಳಿದ್ನಲ್ಲೇ ಬೇರೆ ಯಾರ ಜೊತೆನೋ ನಿಶ್ಚಿತಾರ್ಥ ನಡೆಯತ್ತೆ ಅಂತ. ಅವ್ರೇ ಇವ್ರು. ಎಷ್ಟು ಹತ್ರ ಬಂದಿದ್ದಾರೆ ನೋಡಿದ್ಯಾ? ಹೆಂಗಿದಾಳೆ ನನ್ ಪಿಕ್ಚರ್ ಹುಡುಕ್ತಾ ಇದ್ದ ಗ್ಲಾಮರ್ ಹೀರೋಯಿನ್ ನೀನೇನೆ. ನಿನ್ನ ಹಾಕೊಂಡು ಒಂದು ಕ್ಯಾಬ್ರೆ ಡ್ಯಾನ್ಸ್ ಮಾಡಿಸ್ಬಿಟ್ಟೆ. ಪಿಕ್ಚರ್ ಸೂಪರ್ ಇತ್ತು. ಎಲ್ಲಿ ಪಿಕ್ಚರ್ 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 ಡೈರೆಕ್ಟರ್ ಸರ್, ಏನ್ ಸರ್ ಇವಳು ನನ್ನ ಫ್ರೆಂಡ್ ಸರ್, ಪೂಜಾ ಅಂತ. ಪಾಪ ಅವಳು ಆತರ ಹುಡುಗಿ ಅಲ್ಲ ಸರ್, ಒಂಥರ ಫ್ಯಾಮಿಲಿ ಟೈಪ್. ಫ್ಯಾಮಿಲಿ ಟೈಪ್ ಹುಡುಗಿನ ಇಲ್ಲ ಫುಲ್ ಟೈಪ್ ಆದ ಫ್ಯಾಮಿಲಿ ಹುಡುಗಿನ? ಇಲ್ಲ, ನಿಜವಾದ ಫ್ಯಾಮಿಲಿ ಟೈಪೇ. ಫ್ಯಾಮಿಲಿ ಹುಡುಗಿನೇ ಇಷ್ಟು ಕಮ್ಮಿ ಬಟ್ಟೆ ಹಾಕೊಂಡಿರ್ಬೇಕಾದ್ರೆ ಇನ್ನು ಕ್ಯಾಬ್ರೆ ಹುಡುಗಿ ಇನ್ನೇನ್ ಹಾಕ್ಬೇಕು? ಗುರು, ನನ್ನ ಪಿಕ್ಚರ್ ಅಲ್ಲಿ ನಿನಗೆ ಇವಳ ಜೊತೆ 2 ಸಾಂಗ್ ಇರುತ್ತೆ. 2 ಸಾಂಗ್? ವೆರಿ ಗುಡ್, ವೆರಿ ಗುಡ್. ನೀವು ಒಂದು ಕೆಲಸ ಮಾಡಿ, ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ ಬನ್ನಿ, ನಾವು ಅಷ್ಟೊತ್ತಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಓಕೆ? ಹೋಗಿ 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 ಹೋಗಿ. ಅಲ್ಲ ಗುರು, ಇಂಥ ಮೆಂಟಲ್ ಕೇಸ್ ನ ಹೇಗ್ ಮ್ಯಾನೇಜ್ ಮಾಡೋದು? ಏನ್ ಮಾಡಕ್ಕಾಗತ್ತೆ, ನಮ್ ಕೆಲಸ ಇರೋದು ಪಕ್ಕದ ಮನೆ ಹುಡುಗಿ ಜೊತೆ. ಇದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ನಿಮಿಷ ಬಾ. ಇವಳೇ ಫೋನ್ಗಳು ಮಾಡೋ ಹುಡುಗಿ. ಇಷ್ಟು ದೊಡ್ಡ ಮನೆಗೆ ಈ ಸುಬ್ಬಲಕ್ಷ್ಮಿನೇ ಪಾರ್ಟ್ ಟೈಮ್ ಓನರ್ ಇದ್ದಂಗೆ. ದಿವ್ಯಾ, ನಾನು ಹೇಳದ್ನಲ್ಲ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ. ಇವಳೆ ನನ್ನ ಫ್ರೆಂಡು ಪೂಜಾ ಅಂತ. ಹಲೋ ಹಲೋ.
ಜೊತೆ ಒಂದೇ ಬೆಡ್ರೂಮ್ ಅಲ್ಲಿ ಇರ್ತೀರಾ? ಇವ್ರ ಜೊತೆ ಒಂದೇ ಮನ್ಸದ ಮೇಲ? ಎಸ್ ಆಫ್ ಕೋರ್ಸ್. ವಾಟ್ ಇಸ್ ದೇರ್? ನಾವಿಬ್ರು ಒಂದೇ ಹಾಸ್ಪಿಟಲ್ ಹುಟ್ಟಿದ್ವಿ, ಅಕ್ಕಪಕ್ಕ ತೊಟ್ಲಲ್ಲಿ ಮಲಗಿದ್ವಿ, ಒಂದೇ ನರ್ಸರಿಲಿ ಓದಿದ್ವಿ, ಒಂದೇ ಹಾಸ್ಟೆಲ್ ಮಲಗಿದ್ವಿ, ಒಂದೇ ತಟ್ಟೆಲಿ ಊಟ ಮಾಡಿದ್ವಿ, ಒಂದೇ ಲಾಲಿಪಾಪ್ ನ ಚೀಪಿದ್ವಿ, ಒಂದೇ ಐಸ್ ಕ್ರೀಮ್ ಬೈಟು ಹೊಡ್ಕೊಂಡು, ಒಂದೇ ಕಮ್ಮರ್ ಕಟ್ ಮಾಡಿ ತಿನ್ಕೊಂಡು, ಒಂದೇ ಬಾತ್ರೂಮ್ ಅಲ್ಲಿ ಒಂದೇ ಸೋಪ್ ಯೂಸ್ ಮಾಡಿ ಸ್ನಾನ ಮಾಡ್ಕೊಂಡು ಹಾಗೆ ಬೆಳೆದ್ವಿ. ಅವತ್ತಿಂದ ಇವತ್ತರೆಗೂ ನಮ್ಮಿಬ್ರ ಮಧ್ಯೆ ಮುಚ್ಚುಮರೆ ಇರೋದೇ ಇಲ್ಲ. What do you say? ಗುರು, ಐ ಲೈಕ್ ದಿಸ್ ಪ್ಲೇಸ್ ವೆರಿ ಮಚ್. ಹೊಸ ಮನೆಗೆ ಬಂದಿರೋ ಖುಷಿಗೆ ನಾನು ಎಲ್ರಿಗೂ ಸ್ವೀಟ್ಸ್ ಕೊಡ್ತೀನಿ. ಓಹೋ, ಸ್ವೀಟ್ಸ್. ದಟ್ಸ್ ಗುಡ್, ದಟ್ಸ್ ಗುಡ್. ಅಪ್ಪ ಚಾಕು ಚುಚ್ಚಿದ ಜಾಗಕ್ಕೆ ಚಾಕ್ಲೇಟ್ ತಿಕ್ಕೊಂಡ್ಬಿಟ್ರೆ ಚುಳು 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 ಅಂತಿರುತ್ತೆ. ನಿನ್ನಂತ ಮಗ ಇದ್ರೆ ತಣ್ಣಗಾದಂಗೆ. ಲೂಸ್ ಫ್ಯಾಮಿಲಿ. ಒಂದೇ ಇರೋದು. ಏನ್ ಮಾಡೋದು? ಆಸ್ ಯೂಶುವಲ್ 1/2. That's good. Come on. ಸೂಪರ್. ನೀನ್ ಇಷ್ಟೇ ಕೊಟ್ಬಿಟ್ಟು ಹಸು ಜಾಸ್ತಿ ಆಗ್ತಿದೆ. ಒಳಗಡೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ತಿನ್ನೋಣ. ಬೇರೆ ಬೇರೆ ಟೈಪ್. ಕಮಾನ್ ಕಮಾನ್. ಏ, ನಾಟ್ ದಟ್ ಸೈಡ್, ದಿಸ್ ಸೈಡ್. ಓಕೆ ಬಾಯ್. ಎಕ್ಸ್ಕ್ಯೂಸ್ ಮೀ, ಎಡಿಟರ್ ನೋಡ್ಬೇಕಾಗಿತ್ತು. ಸರ್, ಮಿನಿಸ್ಟರ್ ಜೆ ಪಾಟೀಲ್ ಅವರು ಬಂದಿದ್ದಾರೆ. ಎಡಿಟರ್ ಅವ್ರ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ನೀವು ಅವ್ರನ್ನ 2 ಅವರ್ಸ್ ಬಿಟ್ಟು ನೋಡ್ಬೋದು. ಜೆ ಪಾಟೀಲ್? ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿ. ಗುರು, ಏನು? ಆ ಮಿನಿಸ್ಟರ್ ಜೆ ಪಾಟೀಲ್ ಎಡಿಟರ್ ಮೀಟಿಂಗ್ ಅಲ್ಲಿ ಇದಾರಂತೆ. ಆ ಮಿನಿಸ್ಟರ್ ಜೆ ಪಾಟೀಲ್ ದೊಡ್ಡ ಕ್ರಿಮಿನಲ್. ಅವರಿಬ್ರು ಮೀಟಿಂಗ್ ಅಲ್ಲಿ ಇದಾರೆ ಅಂದ್ರೆ ಏನೋ ದೊಡ್ಡ ವಿಷಯನೇ ಇರಬೇಕು. ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನೀನ್ ಸ್ವಲ್ಪ ಇಲ್ಲೇ ಇದ್ಬಿಟ್ಟು ಮ್ಯಾನೇಜ್ ಮಾಡು. ಯಾರ ಕೇಳಿದ್ರೆ ನಾನು ಹೇಳು. ಆಫೀಸ್ ಪಕ್ಕ ಹಾಸ್ಪಿಟಲ್ ಇರೋದೇ ತಪ್ಪು. ನೀನ್ ನನ್ ಫ್ರೆಂಡ್ ಆಗಿರೋದು ಇನ್ನೂ ದೊಡ್ಡ ತಪ್ಪು. ಹಾಸ್ಪಿಟಲ್ ಅಲ್ಲಿ ಮೈಕ್ರೋಸ್ಕೋಪ್ ಇಡ್ತಾರೆ, ನೀನ್ ಟೆಲಿಸ್ಕೋಪ್ ತಗೊಂಡ್ಬಂದು ನನ್ ರೂಮಲ್ಲೇ ಇಟ್ಟಿದ್ಯಲ್ಲ. ಸುಮ್ನೆ ತಲೆ ತಿನ್ಬೇಡ. ನೀನ್ ಮಹಾರಾಣಿ ಅನ್ಕೊಂಡಿದ್ಯಾ? ಕಾಲಿಂಗ್ ಅಗಲಿಸ್ಕೊಂಡು ಇಡೀ ಹಾಸಿಗೆ ಫುಲ್ ಮಲ್ಕೊಂತಿಯಲ್ಲ. ನೀನ್ ಹುಡುಗಿರೇನೆ, ನೀನು ಗಂಡ್ ಬೀರಿ ತರ ಆಡ್ತೀಯಲ್ಲ. ನಾನ್ ಯಾವಾಗ್ಲೂ ಮಲ್ಗದ್ ಹೀಗೇನೆ. ಬೇಕು ಅಂದ್ರೆ ನೀನೇ ಅಡ್ಜಸ್ಟ್ ಮಾಡ್ಕೋ, ಇಲ್ಲ ಅಂದ್ರೆ ಕೆಳಗೆ ಹೋಗಿ ಮಲ್ಕೋ. ಇಷ್ಟೊಂದು ಕೋಪ ನಿನಗೆ? ಇರು ಮಾಡ್ತೀನಿ. ಹಲೋ ಸರ್, ಮಿನಿಸ್ಟರ್ ಜೆ ಪಾಟೀಲ್ ನ ಕೊಲೆ ಮಾಡ್ತಾರೆ. ಕೊಲೆ ಮಾಡ್ತಾರೆ?
ಒಂದು ಲೇಕ್ನಲ್ಲಿ ಅವ್ರನ್ನ ತಳ್ಬಿಟ್ಟು ಅವ್ರು ಉಸಿರು ಕಟ್ಟಿ ನೀರ್ನಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ಯಾರು ತಳ್ಳೋರು? ಆ CBI ಆಫೀಸರ್ನ ಕೊಲೆ ಮಾಡಿದ್ನಲ್ಲ ಅವನೇ ಸರ್. ಓಕೆ ದಿವ್ಯಾ, ನಾನು ನೋಡ್ಕೋತೀನಿ. ರಾಬರ್ಟ್, ಇದೇ ನಮ್ ಕೊನೆ ಭೇಟಿಯಾಗಿರ್ಬೇಕು. ಅದೇನೇನು ಹೇಳ್ಬೇಕಾ ಅದೆಲ್ಲ ಈಗಲೇ ಹೇಳಿ ಮುಗಿಸ್ಬಿಡು. ಇದೇ ಕೊನೆ ಭೇಟಿ. ಯಾ ಏನ್ ಮಾಡ್ಕಲ್ಗೆ? ಏ ರಾಬರ್ಟ್, ಬಿಡೆ ಬಿಡೆ ನೀನು. ಏ ರಾಬರ್ಟ್, ಏ ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಮಿನಿಸ್ಟರ್ JJ ಪಾಟೀಲ್ ಯಾರಿಗೂ ಗೊತ್ತಾಗದೆ ಯಾವ್ದೋ ಒಂದ್ ಲೇಕ್ ನಲ್ಲಿ ಕೊಲೆ ಆಗಿದ್ದಾರೆ ಅನ್ನೋ ವಿಷಯನ ನೀವ್ ಹೇಗ್ ಸರ್ ಫಸ್ಟ್ ನ್ಯೂಸ್ ಕೊಟ್ರಿ? ದಟ್ಸ್ ಅ ನೈಸ್ ಕ್ವಶನ್. ಇಷ್ಟೊಂದು ಜನ ಇರ್ಬೇಕಾದ್ರೆ ನೀವ್ ಹೇಗೆ ಮೊದಲು ಪ್ರಶ್ನೆ ಕೇಳಿದ್ರಿ? ಅದು ನಿಮ್ಮಲ್ಲಿರೋ ಟ್ಯಾಲೆಂಟ್. ಅದೇ ತರ ಫಸ್ಟ್ ನ್ಯೂಸ್ ಕೊಡೋದು ನನ್ನಲ್ಲಿರೋ ಟ್ಯಾಲೆಂಟ್. ಈ ನಂಬರ್ 1 ತುಂಬಾ ದೊಡ್ಡ ನೆಟ್ವರ್ಕ್. ಇದು ಯಾವಾಗ್ಲೂ ನಂಬರ್ 1 ಆಗೇ ಇರ್ಬೇಕು. ಏನ್ ಗುರು ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ಯಾ? ಪೂಜಾ, ಇಲ್ಲೊಂದು ವಿಷಯ ಗಮನಿಸಿದ್ಯಾ? ಪ್ರತಿಯೊಂದು ಸೆನ್ಸೇಷನ್ ನ್ಯೂಸ್ ಹುಣ್ಣಿಮೆ ಮಾನ್ಯ ದಿನನೇ ಬರ್ತಾ ಇದೆ. ಸೊ ಈ ನಂಬರ್ 1 ನ್ಯೂಸ್ಗೂ ಹುಣ್ಣಿಮೆಗೂ ಏನೋ ಸಂಬಂಧ ಇದೆ. ಅದೇ ತರ ಈ ಹುಣ್ಣಿಮೆಗೂ ಆ ದಿವ್ಯಾಗೂ ಏನೋ ಸಂಬಂಧ ಇರಲೇಬೇಕು. ಹೇಗೆ? ಪ್ರತಿ ಹುಣ್ಣಿಮೆ ರಾತ್ರಿನೂ ಈ ದಿವ್ಯಾ ಇಂದ ಆ ಎಡಿಟರ್ಗೆ ಫೋನ್ ಕಾಲ್ಗಳು ಹೋಗಿದೆ. ನನ್ಗೇನೋ ಹಾಗ ಅನ್ನಿಸ್ತಿಲ್ಲಪ್ಪ. ಅವಳ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಕಾಣಿಸ್ತಾಳೆ. ತುಂಬಾ ಇನ್ನೋಸೆಂಟ್ ಹುಡುಗಿರು ತುಂಬಾ ಡೇಂಜರಸ್ ಆಗಿರ್ತಾರೆ. ತುಂಬಾ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದ್ ವೇಳೆ ನನ್ ಕೇಸ್ ನಿಜಾನೇ ಆದ್ರೆ ಈ ಹುಣ್ಣಿಮೆ ರಾತ್ರಿನೂ ಆ ಎಡಿಟರ್ಗೆ ಫೋನ್ ಕಾಲ್ ಹೋಗೇ ಹೋಗುತ್ತೆ, ನೋಡ್ತೀರಿ. ಒಂದ್ ಮಿನಿಟ್ ಕೆಡ. ಏನು ಸ್ವಲ್ಪ ತಡ್ಕೋ, ಸ್ವಲ್ಪ ತಡ್ಕೋ, ಸ್ವಲ್ಪ ಸ್ವಲ್ಪ ಸೊಂಟದ ಹತ್ರ ಸ್ವಲ್ಪ ಸ್ವಲ್ಪ ತಿರುಗಿ ಸರಿ ಹೋಗು. ಏನ್ ಗುರು ಸ್ವಲ್ಪ ದಿವಸ ಶೂಟಿಂಗ್ ಗ್ಯಾಪ್ ಕೊಟ್ರೆ ಏನ್ ಮಾಡ್ತಾ ಇದೀಯಾ? ಲೂಸ್ ಮುಂಡೆ ಇದೆ, ಕಣ್ ಕಾಣಿಸ್ತಾ ಇಲ್ವಾ? ಸರಿ ಸರಿ, ಬಹಳ ಒಳ್ಳೆ ಕೆಲಸನ ಮಾಡ್ತಾ ಇದೀಯಾ. ಕಂಟಿನ್ಯೂ ನಾಚಿಕೆ ಇಲ್ದೆ ಒಂದೊಂದನ್ನು ಬಿಡಿಸಿ ಬಿಡಿಸಿ ಕೇಳ್ತಾ ಇದ್ಯಾ? ಅವ್ರಿಗೇನೋ ನಾಚಿಕೆ ಇಲ್ಲ, ನಿನಗೂ ಬೇಡ್ವಾ? ಅಸಹ್ಯ. ಫ್ರೆಂಡು ಅಂತ ಇದನ್ನೇನ್ ರೆಡ್ ಲೈಟ್ ಏರಿಯಾ ಮಾಡ್ತಿದಾರಾ? ಲೇ ಪಂಡ್ರಿ ಬಾಯ್, ಯಾಕೆ ಬಾಯ್ ಬಡ್ಕೊಂತ ಇದ್ಯಾ? ಸ್ಲಿಪ್ ಆಗಿ ಬಿದ್ಲು, ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಆಯಿಂಟ್ಮೆಂಟ್ ಫಸ್ಟ್ ಏಡ್ ಮಾಡೋದನ್ನ ಬಟ್ನೈಟ್ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ ದಿವ್ಯಾ. ಐ ಆಮ್ ಸಾರಿ. ಏನ್ ಸಾರಿ ಸಾರಿ ಪೂರಿ. ನಾಳೆ ಪೂಜಾ ಬರ್ತ್ಡೇ ಗುರು. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ, ಆದ್ರೆ ಅಷ್ಟ್ರಲ್ಲಿ ನಮ್ಮ ಹೀರೋಯಿನ್ಗೆ ಬರ್ತ್ಡೇನಾ? ನಾಳೆ ದೊಡ್ಡದಾಗಿ ಕೇಕ್ ತಂದು ಕ್ಯಾಂಡಲ್ ಎಲ್ಲ ಇಟ್ಟು ಬೆಲೂನ್ ಎಲ್ಲ ಕಟ್ಟಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಓಲ್ಡ್ ಐಡಿಯಾ, ಓಲ್ಡ್ ಸ್ಟೈಲ್. ನಾವು ಡಿಫ್ರೆಂಟ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಏನು ಬರ್ತ್ಡೇನ ಡಿಫರೆಂಟ್ ಆಗಿ ಮಾಡ್ತೀಯಾ? ಮೈ ಮೇಲೆ ಒಂದು ಬಟ್ಟೆ ಇಲ್ದೆ, ಮನಸ್ಸಲ್ಲಿ ಒಂದು ಚೂರು ಕಲ್ಮಶ ಇಲ್ದೆ, ಗೋವಾದಲ್ಲಿ ಗ್ರ್ಯಾಂಡ್ ಆಗಿ ಬ್ಯಾಂಡ್ ಬಾರಿಸ್ಕೊಂಡು ನ್ಯೂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಇಬ್ರೇನಾ? ನಾವಿಬ್ರೆ, ಅಲ್ಲಿ ಯಾರು ಇರಲ್ಲ. ನ್ಯೂಡಾಗಿ ನ್ಯೂಡಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ.
ನಾನ್ ಹೋಗ್ತೀನಿ. ಓಕೆ ಓಕೆ. ನಾನು ಇಲ್ಲೇ ಇದ್ದು ಒಂದೆರಡು ಮೂರು ಮಾನಿಟರ್ ನೋಡ್ತೀನಿ. ಆ, ಅಯ್ಯಪ್ಪ. ಗೋವಾ 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 ಹೋಗ್ ತೊಲ್ಗಿ. ಅವಳ ಕಿಸ್ ಮಾಡ್ಬೇಡ ಗುರು, ಬೇಡ ಬೇಡ ಬೇಡ. ಅಯ್ಯೋ ಅವಳ ಕಿಸ್ ಮಾಡ್ಬೇಡ, ಬೇಡ ಬೇಡ ಬೇಡ. ಅಯ್ಯೋ ಅವಳ ಕಿಸ್ ಮಾಡ್ಬೇಡ, ಬೇಡ 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 ಗುರು. ಅವಳ ಕಿಸ್ ಮಾಡ್ಬೇಡ, ಬೇಡ ಬೇಡ ಗುರು, ಕಿಸ್ ಮಾಡ್ಬೇಡ. ಏಯ್ ಏನು, ಯಾರನ್ನ ಕಿಸ್ ಮಾಡ್ಬೇಡ? ನಿನ್ನ ಕಿಸ್ ಮಾಡ್ತಾ ಇದ್ನ ನಾನು. ತರ್ಲೆ ಕನ್ಸ್ ಕಾಣ್ತಾ ಇದ್ದಾಳೆ. ಲೇ ಈಗ ನಾವು ಗೋವಾಗ್ ಹೋಗ್ಬೇಕು, ಇಲ್ಲಿ ಕೂತ್ಕೊಂಡು ತರ್ಲೆ ತರ ಆಡ್ಬೇಡ. ಕೆಳಗಡೆ ಕೆಳಗಡೆ ಕೆಳಗಡೆ, ಗೆಟ್ ಡೌನ್. ನೀವಿನ್ನು ಗೋವಾಗ್ ಹೋಗಿಲ್ವಾ? ಈಗ ಹೋಗ್ತಾ ಇದೀವಿ. ನೈಟ್ ಜರ್ನಿ, ಜೀಪ್ ಅಲ್ಲಿ, ಕೋಲ್ಡ್ ವೆದರ್ ಅಲ್ಲಿ, ಬ್ಯೂಟಿಫುಲ್ ಆಗಿರುತ್ತೆ. ಗುರು ಕೀಯಲ್ಲಿ. ಕೀಯಲ್ಲಿ ಯಾವ ಕೀ? ನಮ್ ಮನೆ ಬೀರು ಕೀ. ಏಯ್ ಜೀಪ್ ಕೀ ಕೊಡೆ. ನನ್ನ ಹತ್ರ ಇಲ್ಲ. ಇದೆ ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇಲ್ಲ ಇದೆ. ಹಾಗಾದ್ರೆ ಮರ್ಯಾದೆ ಕೊಡು. ಕೊಡಲ್ವಾ? ಬೇಡ ಹೋಗಲೇ, ನನ್ನ ಹತ್ರ ಇನ್ನೊಂದ್ ಕೀ ಇದೆ. ಗುರು ಪ್ಲೀಸ್ ಹೋಗ್ಬೇಡ. ದಯವಿಟ್ಟು ನೀನ್ ಅವಳ ಜೊತೆ ಸುತ್ತಾಡೋದ್ ನಿಲ್ಸು. ಯಾಕೆ? ಯಾಕೆ ಅಂದ್ರೆ ನೀನ್ ನನ್ ಮದ್ವೆ ಆಗ್ತಿದ್ಯಾ ಅದಕ್ಕೆ. ನಾನು ನಿನ್ನ ಮದುವೆ? ಅದ್ ಕನಸಲ್ಲೂ ನಡೆಯಲ್ಲ. ಹೋಗಲೇ ಹೋಗೆ, ಮದುವೆ ಅಂತೆ. ಕಮಾನ್ ಪೂಜಾ. ನಾನು ಕನಸು ಕಂಡ್ರೆ ನಡೆಯುತ್ತೆ. ಅದು ಹುಣ್ಣೆ ಮೇಲೆ ಕಂಡ ಕನಸು ನಿಜ ಆಗೇ ಆಗತ್ತೆ. ಏಯ್ ನಿಂತ್ಕೊಳೆ. ಏನಂದೆ? ಅದು ಏನು? ನೀನ್ ಕನ್ಸಲ್ ಕಂಡಿದ್ದಲ್ಲ ನಿಜ ಆಗತ್ತಾ? ನೀನ್ ಕನ್ಸಲ್ಲಿ ಬರೀ ನಮ್ಮ ಮದುವೆ ಬಗ್ಗೆ ನೋಡಿದ್ಯಾ ಅಥವಾ ಬೇರೆ ಏನಾರ ನೋಡಿದ್ಯಾ? ಹೇಳು. ಹುಣ್ಣಿಮೆ ದಿನ ರಾತ್ರಿ ಆ ಎಡಿಟರ್ಗೆ ಯಾಕೆ ಫೋನ್ ಮಾಡ್ತೀಯ? ಯಾಕೆ ಮಾಡ್ತೀಯ? ನೀನ್ ಸುಮ್ನೆ ಹೇಳಲ್ಲ ಅಲ್ಲ? ದುಡ್ಡು ಕೊಟ್ರೆ ಹೇಳ್ತೀಯ ಅಲ್ಲ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯ ಅನ್ಸತ್ ನೀನು. ಈಗಾಗ್ಲೇ ಇನ್ನೊಬ್ಬ ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಆಗಿ ನನ್ನ ಮದುವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಿರೋ ಹುಡುಗಿ ಅಲ್ವಾ ನೀನು? ಇದರಿಂದನೇ ಗೊತ್ತಾಗತ್ತೆ ನೀನ್ ಒಳ್ಳೆ ಹುಡುಗಿ ಅಲ್ಲ, ನಡತೆಗೆಟ್ಟೋಳು ಅಂತ. ಪ್ಲೀಸ್ ಗುರು, ಹಾಗೆಲ್ಲ ಹೇಳ್ಬೇಡಿ. ನನ್ನ ಬಗ್ಗೆ ಗೊತ್ತಿದ್ರೆ ಈ ರೀತಿ ಎಲ್ಲ ಹೇಳ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿಂದನೂ ನನಗೊಂದು ಪವರ್ ಇದೆ. ಪ್ರತಿ ಹುಣ್ಣಿಮೆ ರಾತ್ರಿ ನನಗೆ ಕನಸುಗಳು ಬೀಳ್ತಾ ಇತ್ತು. ಆ ಕನಸುಗಳೆಲ್ಲ ನಿಜ ಆಗ್ತಾ ಹೋಯ್ತು. ಇದು ಹೀಗೆ ಮುಂದುವರಿತು. ಈ ಪವರೇ ನನಗೆ ಒಂದು ರೀತಿ ಶಿಕ್ಷೆ ಆಗೋಯ್ತು. ಹೀಗಿರುವಾಗ ನಮ್ಮಮ್ಮನಿಗೆ ಮೇಜರ್ ಆಪರೇಷನ್ ಮಾಡ್ಬೇಕಾದ ಪರಿಸ್ಥಿತಿ ಬಂತು. ನಾನು ದುಡ್ಡುಗಾಗಿ ಅಲಿತಿದ್ದಾಗ ಎಡಿಟರ್ ದೇವರಾಜ್ಗೆ ಆಕ್ಸಿಡೆಂಟ್ ಆದ ಹಾಗೆ ಕನಸು ಬಿತ್ತು. ಈ ಹುಡುಗಿ ತಾಯಿಗೇನು ಆಪರೇಷನ್ ಅಂತ ಸರ್, ಸುಮ್ಮನೆ ತಲೆ ತಿಂತಾ ಇದ್ದಾಳೆ ನಿಮ್ಮ ನೋಡ್ಬೇಕು ಅಂತ. ಈ ತರ ಸುಳ್ಳು ಹೇಳ್ಕೊಂಡು ಹಣ ಕೇಳೋರು ತುಂಬಾ ಜನ ಇದ್ದಾರೆ. ಹೋಗು ಅಂತ ಹೇಳು. ಜಾವ್ ಜಾವ್. ಸರ್, ನೀವ್ ಹಣ ಕೊಡದೆ ಇದ್ರೂ ಪರವಾಗಿಲ್ಲ, ಆದ್ರೆ ಈ ಕಾರಲ್ಲಿ ಮಾತ್ರ ಹೋಗ್ಬೇಡಿ. ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಹೇ ಲಿಸನ್, ದುಡ್ಡು ಕೇಳಕ್ಕೆ ಇಂತ ಚೀಪ್ ಟ್ರಿಕ್ಸ್ ಎಲ್ಲ ತೋರಿಸ್ಬೇಡ. ನಿನ್ನಂತವ್ರನ್ನ 1000 ಜನ ನೋಡಿದೀನಿ. ಔಟ್, ಗೆಟ್ ಔಟ್. ನನ್ ಮಾತು ಕೇಳಿ, ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಸರ್ ಹೋಗ್ಬೇಡಿ ಸರ್, ನಿಲ್ಸಿ. ನೀನ್ ದೇವತೆ ಕಣಮ್ಮ, ಅದೃಷ್ಟ ದೇವತೆ. ಈ ಹಣನ ನೀ ನನಗೆ ವಾಪಸ್ ಕೊಡ್ಬೇಡ. ಇನ್ನೂ ಬೇಕಾದ್ರೆ ಹಣ ಕೊಡ್ತೀನಿ. ಆದ್ರೆ ಅದ್ರ ಬದಲು ನೀ ನನಗೊಂದು ಸಹಾಯ ಮಾಡ್ಬೇಕು. ಇನ್ನು ಮುಂದೆ ನಿನ್ ಕನ್ಸಲ್ಲಿ ಬರೋ ಸೆನ್ಸೇಷನ್ ಸುದ್ದಿಗಳನ್ನ, ಭಯಂಕರ ವಿಷಯಗಳನ್ನ ನೀನ್ ನನಗೆ ಹೇಳ್ಬೇಕು. ನೀ ನನ್ನ ಹತ್ರ ಹೇಳಿದ್ದನ್ನ ಬೇರೆ ಯಾರಿಗೂ ಹೇಳ್ಬಾರ್ದು. ರೈಟ್? ನಿನ್ನ ಕನಸುಗಳೇ ನನಗೆ ನ್ಯೂಸ್. ಆಮೇಲೆ ತುಂಬಾ ಸಲ ಅವ್ರು ನಂಗೆ ದುಡ್ಡು ಕೊಡಕ್ ಬಂದ್ರು. ನಾನ್ ತಗೊಳ್ಳಿಲ್ಲ. ನಮ್ ತಾಯಿ ಪ್ರಾಣ ಕಾಪಾಡಿದ್ರಲ್ಲ ಅನ್ನೋ ಕೃತಜ್ಞತೆಯಿಂದ ಅವ್ರಿಗೆಲ್ಲ ಕನ್ಸುಗಳ ಬಗ್ಗೆನೂ ಇನ್ಫಾರ್ಮ್ ಮಾಡ್ತಿದ್ದೆ. ಗುರು, ನಾನ್ ಕನ್ಸುಗಳನ್ನ ನಂಬ್ತೀನಿ. ಅದ್ ಯಾವಾಗ್ಲೂ ನಿಜ ಆಗತ್ತೆ. ಅದೇ ವಿಧಿ. ಯಾವ್ದು ವಿಧಿ? ಆ ಸಿಬಿಐ ಆಫೀಸರ್ ಮಿನಿಸ್ಟರ್ ಸತ್ತೋಗಿರೋದ? ಅವ್ರಿಬ್ರನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಗೊತ್ತಿದ್ರು ನೀನು ಅವ್ರನ್ನ ಕಾಪಾಡೋದ್ ಬಿಟ್ಬಿಟ್ಟು ಆ ಕೊಲೆಗಾರನ್ಗೆ ಹೆಲ್ಪ್ ಮಾಡಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಇಲ್ಲ. ಆ ಕೊಲೆಗಳನ್ನ ಮಾಡಿದವರು ಬೇರೆ ಯಾರು. ದೇವರಾಜ್ ತುಂಬಾ ಒಳ್ಳೆಯವರು. ಮೋಸ ಹೋಗ್ತಿದ್ಯಾ ನೀನ್? ಮೋಸ ಹೋಗ್ತಿದ್ಯಾ? ಆ ದೇವರಾಜ್ ಒಳ್ಳೆಯವನಾಗಿದ್ರೆ ಆ ಕೊಲೆಗಳನ್ನ ತಡೆಯೋದಕ್ಕೆ ಟ್ರೈ ಮಾಡಬಹುದಾಗಿತ್ತು, ಪೊಲೀಸ್ಗೆ ಇನ್ಫಾರ್ಮ್ ಮಾಡಬಹುದಾಗಿತ್ತು. ಅದನ್ನ ಬಿಟ್ಬಿಟ್ಟು ಆ ಮಿನಿಸ್ಟರ್ ಬದುಕಿರೋಂಗೆ ಹೆಡ್ಲೈನ್ಸ್ ಹಾಕಿದಾನೆ ಅವ್ನು ಸತ್ತೋಗಿದ್ದಾನೆ ಅಂತ. ಇನ್ಮೇಲೆ ನಿನ್ಗೆ ಯಾವುದೇ ಕನಸುಗಳು ಬಿದ್ರು ಆ ಎಡಿಟರ್ ದೇವರಾಜ್ ಹೇಳಬಾರ್ದು. ಪ್ರತಿಯೊಂದು ನನಗೆ ಹೇಳು, ನಾನು ಅದನ್ನ ತಡೆದು ತೋರಿಸ್ತೀನಿ. ಇಲ್ಲ ಗುರು, ಅದನ್ನ ಯಾರು ತಡಿಯಕ್ಕಾಗಲ್ಲ. ಅದ್ ನಡೆದೇ ನಡೆಯುತ್ತೆ. ಶಟ್ ಅಪ್ ಯು ಸ್ಟುಪಿಡ್ ಗರ್ಲ್.
ಈಗ ನಮ್ಮಿಬ್ರು ವಿಷಯನೇ ಚಾಲೆಂಜ್ ತಗೋಣ. ನೀನೇನ್ ಹೇಳಿದೆ? ನಿನ್ನ ಕನಸಲ್ಲಿ ನಾವಿಬ್ರು ನಿಶ್ಚಾರ್ಥ ಆಗ್ತೀವಿ, ಅದ್ ನಡೆದೇ ನಡೀತದೆ ಅಂತ ಹೇಳಿದ್ಯಲ್ಲ. ಆ ಕನಸನ್ನ ನಾನು ತಡಿತೀನಿ. ಆ ಟೆನಿ ಕಾಸ್ಟ್ ಈ ನಿಶ್ಚಾರ್ಥ ಆಗಿ ನಾನು ಬಿಡಲ್ಲ. ನಿನ್ನ ಕನಸಿನ ಪವರ್ ಗೆಲ್ಲತ್ತೋ ನನ್ನ ಮನಸ್ಸಿನ ಪವರ್ ಗೆಲ್ಲತ್ತೋ ನೋಡೇ ಬಿಡೋಣ. ಇಟ್ಸ್ ಎ ಚಾಲೆಂಜ್. ಓಕೆ.